ನಮಸ್ಕಾರ ಸ್ನೇಹಿತರೆ ನಾವು SSC CGL ಗೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಇವತ್ತು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಪ್ರಶ್ನೆಗಳು ತಗೊಂಡಿದ್ದೀನಿ. ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ಸೆಕ್ಷನ್ಸ್ ಗಳ ಸಂಬಂಧಪಟ್ಟಂತೆ SSC CGL ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, CHSL ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, IB ಸೆಕ್ಯೂರಿಟಿ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ. ತಾವಲ್ಲಿ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ ಗಳನ್ನ ನೋಡಬಹುದು. ಬನ್ನಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಲಿಂಕ್ಸ್ ನ ಪ್ಲೇ ಲಿಸ್ಟ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ಬನ್ನಿ ನಾ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೀನಿ. ಇಲ್ಲಿ ನೋಡಿ, 3 of the following numbers are alike in certain way and one is different, pick the odd one out. ಇದು ನೋಟ್ ಆಸ್ ಯೂಶುವಲ್ ನಿಮಗೆ ಪ್ರತಿ ಈ ತರ ಒಂದು ಎಕ್ಸಾಂಪಲ್ಸ್ ಬಂದಾಗ ಪ್ರಶ್ನೆಗಳು ಬಂದಾಗ ಕೊಟ್ಟಿರ್ತಾನೆ. ಇದೇನ್ ಸಿಂಪಲ್ ನೋಟ್, ಓದ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇಲ್ಲಿ 4 ಆಪ್ಷನ್ಸ್ ಇದೆ, ಇದರಲ್ಲಿ ಒಂದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾವ್ದು ಸರಿ ಇಲ್ಲ ಅಂತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಹೆಂಗೆ ಈ ತರದ ಪ್ರತಿ ಒಂದು ಈ ತರ ಕ್ವಶನ್ಸ್ ಗಳನ್ನ ತಗೋತೀನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ 160 ಇದೆ, ಇಲ್ಲಿ 31 ಇದೆ, 5 ಇದೆ. ಓಕೆ, ಇದೇನೋ ಮಲ್ಟಿಪ್ಲಿಕೇಶನ್ ಆಗಿ ಬರ್ತಾ ಇರಬೇಕು, ಯಾಕಂದ್ರೆ ಅದರ ತುಂಬಾ ಜಾಸ್ತಿ ಇದೆ ಅಲ್ವಾ. ಸೊ ಇಲ್ಲಿ ಒಂದ್ ಟ್ರೈ ಮಾಡ್ಬೇಕು ನೀವು. ಈಗ ಫಾರ್ ಎಕ್ಸಾಂಪಲ್ ಮೊದಲನೇದು ನೋಡೋಣ. 31 ಇಂಟು 5 ಮಾಡೋಣ. ಏನಾಗುತ್ತೆ? 5 1 5, 5 3 15 ಅಲ್ವಾ ಸರ್. 31 ಇಂಟು 5 ಮಾಡಿದ್ರೆ 155 ಆಯ್ತು. ಪ್ಲಸ್ 5 ಮಾಡಿದ್ರೆ 160 ಸಿಗುತ್ತೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ನಂಬರ್ಗೆ ಇಂಟು 5 ಆಗ್ತಾ ಇದೆ. ಓಕೆ, ಫಸ್ಟ್ ನಂಬರ್ ಇಂಟು 5 ಪ್ಲಸ್ 5 ಸೇರಿಸ್ತಾ ಇದೀವಿ. ಆಗ ನಮ್ಗೆ ಸೆಕೆಂಡ್ ನಂಬರ್ ಬರ್ತಾ ಇದೆ. ಇದು ಮಾಡಿದ್ರೆ ಥರ್ಡ್ ನಂಬರ್ ಬರ್ತಾ ಇದೆ. ಓಕೆ, ಸೊ ಅದನ್ನ ವೆರಿಫೈ ಮಾಡ್ಕೊಳ್ಳಿ. ಎರಡನೇ ಆಪ್ಷನ್ಸ್ ನೋಡಿ, ಏನಾಗಿದೆ? 13 ಇಂಟು 5 ಮಾಡಿ. 13 5 3 15, 1 5 1 5 65. ಓಕೆ, 65 ಬಂತು. ಸಾರಿ, 13 ಇಂಟು 8 ಇರೋದಲ್ವಾ ಅಲ್ಲಿ, 8 3 ಸಾರಿ 13 ಇಂಟು 8 ಇರೋದು. ಸೊ ಈ ತರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಯಾವುದು ಕರೆಕ್ಟ್ ಆಗಿ ಈ ಒಂದು ಮೆಥಡ್ ಅಲ್ಲಿ ಫಾಲೋ ಮಾಡ್ತಾ ಇರಲ್ಲ. ಈಗ ನೋಡಿ, ಸೆಕೆಂಡ್ ಒನ್ ನೋಡಿದ್ರೆ ನಿಮಗೆ 13 ಇಂಟು 8 ಇದೆ. ಓಕೆ ಫೈನ್ ಸರ್. ಫಸ್ಟ್ ನಂಬರ್ ಇಂಟು ಇಲ್ಲಿ ಸೆಕೆಂಡ್ ನಂಬರ್ ಪ್ಲಸ್ 5 ಮಾಡ್ತಾ ಇರೋದು ನಾವು. ಓಕೆ, ಫಸ್ಟ್ ನಂಬರ್ ಇಂಟು ಸೆಕೆಂಡ್ ಮಾಡಿದ್ರೆ 13 ಇಂಟು 8 ಮಾಡಿ ಪ್ಲಸ್ 5 ಮಾಡಿದ್ರೆ 109 ಬರುತ್ತೆ ನೋಡಿ. 13 ಇಂಟು 8 ಎಷ್ಟು ಸರ್? 8 3 24, 4 2 8 104 ಪ್ಲಸ್ 5 109. ಎಸ್, ಥರ್ಡ್ ನಂಬರ್ ಬರ್ತಾ ಇದೆ. ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಅಂದ್ರೆ ಒಂದೇ ಪ್ಯಾಟರ್ನ್ ಇದೆ. ಮೂರನೇದು ನೋಡಿ ಅದೇ ರೀತಿ. ಓಕೆ, 21 ಇಂಟು 4 ಪ್ಲಸ್ 5 ಮಾಡಿ ನೋಡಿ, 40. ಇದು ಮೂರನೇದು ಅಲ್ವಾ. 4 1 4 4 2 8 85 ಪ್ಲಸ್ 5 89 ಇದೆಯಾ? ಇದೆ. ಅಂದ್ರೆ ಇದು ಮ್ಯಾಚ್ ಆಗ್ತಾ ಇಲ್ಲ ಅಂತ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಚೆಕ್ ಮಾಡಿ ಬೇಕಾದ್ರೆ 27 ಇಂಟು 9 ಮಾಡಿ, 4ನೇ ಆಪ್ಷನ್. 7 9 63 6 ದಶಕ, 9 2 18 6 24 ನೋಡಿ ಬಂತು. ಇಲ್ಲಿ ಪ್ಲಸ್ ನಾವು 5 ಹಾಕ್ಬೇಕಾಗಿತ್ತು, ಅದಕ್ಕಿಂತ ಮುಂಚೆನೆ ಬಂದ್ಬಿಡ್ತು. ಸೊ ದಿಸ್ ಇಸ್ ರಾಂಗ್ ಅಲ್ಲಿಗೆ. ಸೊ ದಿಸ್ ಇಸ್ ದ ರೈಟ್, ದಿಸ್ ಇಸ್ ದ ಆಡ್ ಒನ್ ಔಟ್. ಅಂದ್ರೆ ಇದು ಆ ಗುಂಪಿಗೆ ಸೇರ್ತಾ ಇಲ್ಲ. 3 ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ಬರ್ತೇನೆ. ದಿಸ್ ಇಸ್ ದ ಈಸಿಯೆಸ್ಟ್ ವೇ. ನೋಡಿ, SSC CHSL IB ಸ್ವಲ್ಪ ಇದನ್ನ ಡಿಫಿಕಲ್ಟಿ ಕೇಳ್ತಾನೆ. ನಿಮ್ಗೆ ಇಲ್ಲಿ ಈಸಿ ಕೇಳ್ತಾನೆ. ಏನಿಲ್ಲ, ಇಲ್ಲಿ ನೋಡಬೇಕು. ಫಸ್ಟ್ ನೀವು ನೋಡ್ಬೇಕು, ಕ್ವಶನ್ ನೋಡ್ಬೇಕು. D-F ನೋಡಿ, ಎಫ್ ಮತ್ತೆ ಡಿ ಎರಡೇ ಇರೋದು ಪ್ಯಾಟರ್ನ್, ಬೇರೆ ಇನ್ನೊಂದು ಯಾವುದೇ ಆಲ್ಫಾಬೆಟ್ ಇಲ್ಲ. ಆಪ್ಷನ್ ನೋಡ್ಬೇಕು ತಕ್ಷಣ ನೀವು. ಇಲ್ಲೂ ಕೂಡ DF ಇದೆ. ಅಂದ್ರೆ ಆಲ್ಫಾಬೆಟಿಕಲಿ ಡಿ ಆದ್ಮೇಲೆ ಎಫ್ ಬರುತ್ತೆ. ಓಕೆ, ಸೊ ಇಲ್ಲಿ ಡಿ ಆದ್ಮೇಲೆ ಏನ್ ಬರ್ಬೇಕು? ಇಲ್ಲಿ ಎಫ್ ಬರಬೇಕು. ಸೊ ಫಸ್ಟ್ ಎಫ್ ಇರೋ ಆಪ್ಷನ್ ಇದು ಮತ್ತೆ ಇದು. ದಿಸ್ ಟು ಆರ್ ಗಾನ್ ಕೇಸ್ ಆಯ್ತು. ಓಕೆ, ಈಗ ಏನಾಯ್ತು ನೋಡಿ, DF ಇದೆ, ಆಮೇಲೆ ಡಿ ಇದೆ, ಪುನಃ ಆದ್ಮೇಲೆ ಏನ್ ಬರ್ಬೇಕು ಸರ್? ಎಫ್ ಬರಬೇಕು. ನೋಡಿ ಪ್ಯಾಟರ್ನ್ ನೋಡಿ, DF ಆದ್ಮೇಲೆ ಇನ್ನೊಂದು ಏನ್ ಬರ್ಬೇಕು? ಡಿ ಬರಬೇಕು. ನೋಡಿ ಈ ತರ ಡಿ ಆದ್ಮೇಲೆ FF ರಿಪೀಟ್ ಆಗ್ತಾ ಇದೆ, ಪುನಃ ಡಿ ಬರ್ತಾ ಇದೆ, FF ರಿಪೀಟ್ ಆಗ್ತಾ ಇದೆ, ಡಿ ಬರ್ತಾ ಇದೆ. ಈಗ ಎಫ್ ಆದ್ಮೇಲೆ ಏನಾಗ್ಬೇಕು ಸರ್? ಡಿ ಆದ್ಮೇಲೆ ಎಫ್ ಬರಬೇಕು ಅಲ್ವಾ. ಪುನಃ ಡಿ ಆದ್ಮೇಲೆ ಎಫ್ ಬರಬೇಕು. ಸೊ ಇಲ್ಲಿ DF ಎಲ್ಲಿದೆ? ನಮ್ಗೆ ಆಪ್ಷನ್ ಇಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ನೀವು ಮ್ಯಾಕ್ರೋವ್ಯೂ ಮೈಕ್ರೋವ್ಯೂ ಅಂತೀವಿ. ಕಣ್ಣು ಅಗಲಿಸಿ ನೋಡ್ಬೇಕು, ಹಂಗೆ ಕಣ್ಣು ಸಣ್ಣ ಮಾಡ್ಕೊಂಡು ನೋಡ್ಬೇಕು. ಇಲ್ಲಿ ಹೆಂಗಿದು ಗೊತ್ತಾಗುತ್ತೆ? ಫಸ್ಟ್ ಕ್ವಶನ್ ನೋಡಿ, ಎರಡೇ ಆಲ್ಫಾಬೆಟ್ ಇದೆ. ಒಂದ್ಸಲ 3 ಆಲ್ಫಾಬೆಟ್ ಕೇಳ್ತಾನೆ. ಈ ಒಂದ್ ಸೇರಿಸಬಹುದು. ಆಪ್ಷನ್ ಅಲ್ಲೂ ಸೇಮ್ ಆಪ್ಷನ್ಸ್, ಸೇಮ್ ಆಲ್ಫಾಬೆಟ್ಸ್ ಇರಬೇಕು. ಎಕ್ಸ್ಟ್ರಾ ಬೇರೆ ಯಾವ್ದು ಇರಬಾರ್ದು. ಎಕ್ಸ್ಟ್ರಾ ಬೇರೆ ಇದ್ರೆ ದಟ್ ಇಸ್ ಬೇರೆ, ಡಿಫ್ರೆಂಟ್ ಪ್ಯಾಟರ್ನ್. ಅದನ್ನ ನಾವು CHSL ಎಲ್ಲ ಮಾಡಿದೀವಿ. ಮುಂದೆ ಕೂಡ ಇಲ್ಲಿ ಬಂದ್ರೆ ತಗೋತೀನಿ. ಓಕೆ, ಸೊ DF ಇವೆರಡು ಆಪ್ಷನ್ ಅಲ್ಲಿ
ಎಫ್ ಆದ್ಮೇಲೆ ಎಫ್, ಅಗೇನ್ ಡಿ ಆದ್ಮೇಲೆ ಎಫ್ ಬರಬೇಕು. ಇಲ್ಲಿ 2 ಎಫ್ ಇದೆ, ಎಫ್ ಡಿ ಇದೆ. ದಿಸ್ ಇಸ್ ರಾಂಗ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಸಿಂಪಲ್ ಕ್ವಶನ್ ಇತ್ತಿದು. ನೆಕ್ಸ್ಟ್ ಬರ್ತೇನೆ. ಓಕೆ, ಇದು ಅಷ್ಟೇ. ಆಡ್ ಒನ್ ಔಟ್ ಕೇಳಿದಾನೆ. ಲೆಟರ್ 3 ಇರತಕ್ಕಂತ 4 ಆಪ್ಷನ್ಸ್ ಕೊಟ್ಟಿದ್ದಾನೆ ಲೆಟರ್ಸ್. ಒಂದು ಆ ಒಂದು ಇದಕ್ಕೆ ಗುಂಪಿಗೆ ಸೇರ್ತಾಳೆ, ಯಾವ ಸೇರ್ತಾ ಇಲ್ಲ ಅಂತ. ಈ ತರ ಇದ್ದಾಗ ನಾನು ಬರ್ಕೊಳ್ಳಿ ಅಂತ ಹೇಳ್ತೀನಿ. ಈ ತರ ಬರ್ಕೋಬಿಡಿ. ಆಲ್ಫಾಬೆಟಿಕಲ್ ನ ಇದೇ ಪ್ಯಾಟರ್ನ್ ಅಲ್ಲಿ ಬರ್ಕೊಳ್ಳಿ. ಎಂ ಆದ್ಮೇಲೆ ವಾಪಸ್ ರಿಟರ್ನಿಂಗ್ ಬನ್ನಿ ಎನ್, ಯಾಕಂದ್ರೆ ನಿಮ್ಗೆ ಇದು ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ, ಎನ್ ಎಂ ಐ ಇದೆ. ಫಸ್ಟ್ ಇದನ್ನು ಚೆಕ್ ಮಾಡಿ, ಇಲ್ಲೇ ಚೆಕ್ ಮಾಡ್ಬಿಡ್ಬೋದು. ಬರ್ಕೊಂಡಿದ್ರಿ ನೀವು ನಿಮ್ಮ ಒಂದು ಪೇಪರ್ ಅಲ್ಲಿ ಅಲ್ವಾ. ಎನ್ ಹಿಂದೆ ಎಂ ಬರ್ತಾ ಇದೆ. ಓಕೆ, ಅದಾದ್ಮೇಲೆ ಐ ಅಂದ್ರೆ 1 2 3 4ನೇ ಲೆಟರ್ ಅಂದ್ರೆ ಎನ್ ಎಂ ಐ ಇಲ್ಲಿ +1 ಆಗ್ತಾ ಇದೆ, ಇಲ್ಲಿ +5 ಆಗ್ತದೆ ಅಲ್ವಾ. 1 2 3 4 ಸಾರಿ +4 ಆಗ್ತಾ ಇದೆ ಐ ಬರಕ್ಕೆ. 1 +4 ಆಗ್ತಾ ಇದೆ ಅಲ್ವಾ. ಇಲ್ಲಿ ಎಂ ಇರೋದು 1 ಆಗಕ್ಕೆ ಏನಾಗ್ತದೆ, +1, ಇಲ್ಲಿ +4 ಆಗ್ತಾ ಇದೆ. ಹಂಗೆ ಎಲ್ ಕೆ ಎಫ್ ಚೆಕ್ ಮಾಡಿ. ಎಲ್ ಕೆ ಹಿಂದೆ +1 ಕರೆಕ್ಟ್ ಆಗಿದೆ. ಇದು ಕೆ ಆದ್ಮೇಲೆ ಎಫ್ ಎಲ್ ಬರ್ತಾ ಇದೆ. 1 2 3 4 5 +5 ಆಗ್ತಾ ಇದೆ ಇಲ್ಲಿ. ಓಕೆ, ಬೇರೆ ಆಪ್ಷನ್ ಚೆಕ್ ಮಾಡೋಣ. ವೈ ಎಕ್ಸ್ ಟಿ ಚೆಕ್ ಮಾಡಿ. ವೈ ಹಿಂದೆ ಎಕ್ಸ್ +1 ಇದೆ, ಹೌದು ಸರ್. ಎಕ್ಸ್ ಆದ್ಮೇಲೆ ನೋಡಿ 1 2 3 4 +4 ಆಗಿ ಟಿ ಬರ್ತಾ ಇದೆ. ಅಂದ್ರೆ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್, ಅಂದ್ರೆ ಇದೇ ತಪ್ಪಿರಬೇಕು. ಸೊ ದಿಸ್ ಇಸ್ ದ ರಾಂಗ್ ಆನ್ಸರ್. ಹಂಗಾಗಿ ನಮ್ಗೆ ಆಡ್ ಒನ್ ಔಟ್ ಇದು ಸೇರಲ್ಲ ಅಂತ ಟಿಕ್ ಹಾಕ್ಬಿಡ್ಬೋದು ತಕ್ಷಣ. ಬಟ್ ಇನ್ನೊಂದು ಆಪ್ಷನ್ ಇದೆ, ಯಾಕೆ ಚೆಕ್ ಮಾಡ್ಬೋಣ, ಕನ್ಫರ್ಮ್ ಮಾಡ್ಕೊಂಬೋಣ ಅಲ್ವಾ. ಎಸ್ ಹಿಂದೆ ಆರ್ +1, ಎಸ್ ಸರ್ +1. ಓಕೆ, ಆರ್ ಆದ್ಮೇಲೆ +4 ಬರಬೇಕು. 1 2 3 4 ಯಾವುದು +4 ಎನ್ ಬರ್ತಾ ಇದೆ. ಅಂದ್ರೆ ಎಲ್ಲನೂ ಒಂದೇ ಇದೆ ಎಕ್ಸೆಪ್ಟ್ ದಿಸ್. ಇಲ್ಲಿ +5 ಆಗ್ತಾ ಇದೆ, ಬೇರೆ ಎಲ್ಲ +4 ಬರ್ತಾ ಇದೆ. ಸೊ ಆಪ್ಷನ್ 2 ಸೇರಲ್ಲ ಈ ಗುಂಪಿಗೆ. ಹಾಗಾಗಿ ದಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಈ ದಿಸ್ ಫಾಸ್ಟ್ ಇರಬೇಕು ಸ್ನೇಹಿತರೆ. ಇಷ್ಟು ದಿಸ್ ಇಸ್ ಆಕ್ಚುಲಿ ಇದೇ ಸ್ಲೋ ಅಂತೀನಿ, ಇದಕ್ಕಿಂತ ಇನ್ನು ಫಾಸ್ಟ್ ಇರಬೇಕು ಎಕ್ಸಾಮ್ ಅಲ್ಲಿ. ಹಂಗಾಗಿ ನಾನು ಫಾಸ್ಟ್ ಆಗಿ ಮಾಡ್ತೇನೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ರಿಪೀಟ್ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ದ ಕ್ವಶನ್ ಮಾರ್ಕ್ ಅಂಡ್ ದ ಫಾಲೋಯಿಂಗ್ ಈಕ್ವೇಶನ್ ಪ್ಲಸ್ ಮೈನಸ್ ಆರ್ ಇಂಟರ್ಚೇಂಜ್ ಇಂಟು ಡಿವೈಡ್ ಬೈ ಆರ್ ಇಂಟರ್ಚೇಂಜ್. ಏನಿಲ್ಲ, ಸೈನ್ಸ್ ಇಂಟರ್ಚೇಂಜ್ ಮಾಡ್ಕೊಂಡು ಮಾಡಿ ಅಷ್ಟೇ. ಸಿಂಪಲ್ ಕ್ವಶನ್ ನೋಡಿ, ಬರ್ಕೊಳ್ಳಿ. 315 ಇಂಟು ಬದಲು ಡಿವೈಡೆಡ್ ಹಾಕಿ ನೋಡಿ. ಇವೆರಡು ಇಂಟರ್ಚೇಂಜ್ ಆಗಿದೆ. ಡಿವೈಡೆಡ್ ಬೈ ಹಾಕಿ, ಡಿವೈಡೆಡ್ ಬೈ 15 ಆಯ್ತು. ಓಕೆ, ಮೈನಸ್ ಬದಲು ಪ್ಲಸ್ ಹಾಕಿ, +93 ಆಯ್ತು. ಪ್ಲಸ್ ಬದಲು ಮೈನಸ್ ಹಾಕಿ, -16 ಆಯ್ತು. ಡಿವೈಡ್ ಬೈ ಬದಲು ಇಂಟು ಹಾಕಿ, ×7 ಆಯ್ತು ಅಲ್ವಾ. ಈಗ ನೋಡಿ, 5 1 5, 5 2 30, 15 ಹೋಗುತ್ತೆ. 15 2 30, 15 1 ಅಂದ್ರೆ 21 ಸಲ ಔಟ್ ಆಯ್ತು. ಅದು ಅರ್ಥ ಆಗ್ತಿದೆ ತಾನೆ. ಫೈನ್, ಇದು ಇಲ್ಲಿ ಇಂಟು ಮಾಡ್ಬೇಕು. ನೆಕ್ಸ್ಟ್ ಬಾಡ್ ಮಾಸ್ ರೂಲ್ ಪ್ರಕಾರ ಅಂದ್ರೆ ಫಸ್ಟ್ ಡಿವೈಡ್ ಬೈ ಆಯ್ತು. ಇದು 21 ಆಯ್ತು. +93 -16 × 7 ಎಷ್ಟಾಗುತ್ತೆ? 16 × 7 ಮಾಡ್ಕೊಂಬಿಡಿ. 16 × 7 16 ಇಲ್ಲಿ 112 ಆಗುತ್ತೆ. 6 7 42, ಎಸ್ 112 ಆಗುತ್ತೆ ಅಲ್ವಾ ಸರ್. 112 ಆಯ್ತು. ಓಕೆ, 112 ಆಯ್ತು. ಈಗ 93 + 21 ಎಷ್ಟಾಗುತ್ತೆ? 90 100 110 114 -112 ಇಸ್ ಈಕ್ವಲ್ ಟು ಎಷ್ಟು? 2 ಇದೆಯಾ? ಇದೇ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಸಿಂಪಲ್ ಆಗಿ ಮಾಡ, ಸಿಂಪಲ್ ಕ್ವಶನ್ ಇದು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ಇದು ಆಡ್ ಒನ್ ಔಟ್ ಅಗೇನ್. ಅಂದ್ರೆ ಆಡ್ ಒನ್ ಔಟ್ ಅಲ್ಲ ಇದು. ಇಲ್ಲಿ ನಿಮ್ಗೆ ಇಲ್ಲಿ ಪ್ಯಾಟರ್ನ್ ಕೊಟ್ಟಿದ್ದಾನೆ. ಈ ಪ್ಯಾಟರ್ನ್, ಈ 2 ಪ್ಯಾಟರ್ನ್ ಈ ಆಪ್ಷನ್ ಅಲ್ಲಿ ಯಾವ್ದು ಫಾಲೋ ಮಾಡ್ತಾ ಇದೆ ಅಂತ. 4 ಯಾವ್ದಾದ್ರು ಒಂದು ಇಲ್ಲಿ 2 ಕೊಟ್ಟಿರೋ ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ಫಸ್ಟ್ ಆ ಏನ್ ಪ್ಯಾಟರ್ನ್ ನೋಡ್ಬೇಕಲ್ಲ ನಾವು. ಇಲ್ಲಿ ಫಸ್ಟ್ ಪ್ಯಾಟರ್ನ್ ನೋಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಈ 2 ಸಂಖ್ಯೆ ಚಿಕ್ಕದಿದೆ ನೋಡಿ. ಫಸ್ಟ್ ಇಲ್ಲಿ ಬರ್ಕೊಳ್ಳೋಣ. 27 405 3 ನೋಡಿ, ಈ 2 ಸಂಖ್ಯೆ ಚಿಕ್ಕದಿದೆ. ಮೋಸ್ಟ್ಲಿ ಇದೆರಡು ಮಲ್ಟಿಪ್ಲೈ ಆಗಿ 405 ಬರ್ತಾ ಇರ್ಬೋದು. ಹಿಂಗ್ ಯೋಚನೆ ಮಾಡ್ಬೇಕು ನೀವು. ಓಕೆ, ನೋಡೋಣ ಬೇಕಾರೆ. ಇದಕ್ಕೆ ಏನ್ ಮಾಡೋಣ? ಇದಕ್ಕೆ ಹಿಂಗ್ ನೋಡೋಣ. 27 × 3 ಮಾಡೋಣ. ಓಕೆ, 27 × 3 ಮಾಡಿದ್ರೆ ಎಷ್ಟಾಗುತ್ತೆ ಸರ್? 7 3 21 2 ದಶಕ 3 2 6 7 8 ಆಯ್ತು ಅಲ್ವಾ. 27 × 3 ಮಾಡಿದ್ರೆ ಎಷ್ಟಾಗುತ್ತೆ ಸರ್? 81. ಫೈನ್. ಸೊ ನೆಕ್ಸ್ಟ್ ಬರ್ತಾ ಇಲ್ಲ. 405 ಇದೆ ಅಲ್ಲಿ. ಓಕೆ, 405 ಬರಕ್ಕೆ ಏನಾದ್ರು ಮಾಡ್ಬೋದಾ? 405 × 5 ಮಾಡಿ ನೋಡಿ. × 5 ಮಾಡಿ ಏನಾಗುತ್ತೆ? 5 8 5 40, 405 ಬರ್ತಾ ಇದೆ. ಓಕೆ, ಇದನ್ನು ಚೆಕ್ ಮಾಡ್ಬೋಣ. ಎರಡನೇ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಪ್ಯಾಟರ್ನ್ ಅಂತ. 23 690 ಮತ್ತೆ 6 ಇದೆ. ಓಕೆ, ಫೈನ್. ಇಲ್ಲಿ ಏನ್ ಮಾಡೋದು? ಇಲ್ಲಿ 23 × 6 ಮಾಡಿ ಫಸ್ಟ್. ಓಕೆ, 23 × 6 ಎಷ್ಟಾಗುತ್ತೆ? 6 3 18 138 ಆಗುತ್ತೆ. ಓಕೆ, × 5 ಮಾಡಿ.
ಇಂಟು 5 ಮಾಡಿದ್ರೆ 690 ಬರುತ್ತಾ? ಎಸ್, 8×5 = 40, 13 ಎಸ್ ಬರುತ್ತೆ 690. ಸೊ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಮೊದಲನೇ ಎ, ಈಗ ಫಾರ್ ಎಕ್ಸಾಂಪಲ್ ಇದನ್ನ ಎ ಬಿ ಸಿ ಅಂತ ಅನ್ಕೊಂಡ್ರೆ ಎ ಇಂಟು ಸಿ ಆಗ್ತಾ ಇದೆ. ಓಕೆ, ಆಮೇಲೆ ಇಂಟು 5 ಆಗಿ ನಮಗೆ ಬಿ ಬರ್ತಾ ಇದೆ. ಎ ಇಂಟು ಸಿ ಆಗಿ ಇಂಟು 5 ಮಾಡಿದ್ರೆ ಬಿ ಬರ್ತಾ ಇದೆ, ಮಧ್ಯ ಸಂಖ್ಯೆ ಬರ್ತಾ ಇದೆ. ನೋಡಿ, ಎರಡು ಸೇಮ್ ಪ್ಯಾಟರ್ನ್, ಎರಡು ಕನ್ಫರ್ಮ್ ಆಗೋಯ್ತು ನಮ್ಗೆ. ಆ ತರ ಇಲ್ಲಿ ಆಪ್ಷನ್ ಅಲ್ಲಿ ಯಾವ್ದಿದೆ ಚೆಕ್ ಮಾಡ್ಬೇಕಷ್ಟೇ. ನೀವೇನ್ ಮಾಡ್ಬೇಕು, ಫಸ್ಟ್ ಎ ಇಂಟು ಸಿ, ಎಲ್ಲ ಆಪ್ಷನ್ ಅಲ್ಲಿ ಎ ಇಂಟು ಸಿ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ 14 ಇಂಟು 7 ಮಾಡಿದ್ರೆ ಎಷ್ಟು? 98 ಇದಕ್ಕೆ. ಓಕೆ, ಫಟಾಫಟ್ ಅಂತ ಮಾಡ್ಬೇಕು. 98 ಇಂಟು 5, 8×5 = 40, ಇದಾಗಲ್ಲ, ಯಾಕಂದ್ರೆ 364 ಬರುತ್ತೆ. ಇಂಟು 5 ಮಾಡಿದ್ರೆ 0 ಬರುತ್ತೆ ಬಿಡಿ ಭಾಗ. ಓಕೆ, ಯೂನಿಟ್ ಪ್ಲೇಸ್ 0 ಬರುತ್ತೆ, ಇಲ್ಲಿ 4 ಇದೆ. ಸೊ ದಿಸ್ ಇಸ್ ರಾಂಗ್ ಆನ್ಸರ್ ಆಯ್ತು. ಹಿಂಗೆ ಜಸ್ಟ್ ಚೆಕ್ ಮಾಡ್ಬೇಕು. ನೀವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಕೂತ್ಕೋಬಾರ್ದು ಎಲ್ಲ ಸ್ನೇಹಿತರೆ. ಈಗ ಎರಡನೇ ಆಪ್ಷನ್ ಏನಿದೆ ಇಲ್ಲಿ ಇದಕ್ಕೇನ್ ಮಾಡ್ಬೇಕು, 16 ಇಂಟು 7 ಫಸ್ಟ್ ಮಾಡಿ. 16 ಇಂಟು 7 ಮಾಡಿದ್ರೆ ಎಷ್ಟಾಗುತ್ತೆ? 112 ಆಗುತ್ತೆ. 112 ಇಂಟು 5 ಮಾಡಿ, 5 2 10, 0. ಇಲ್ಲೂ ಅಷ್ಟೇ, ಬಿಡಿ ಭಾಗ 0 ಬರುತ್ತೆ, ಇದು ಆಗಲ್ಲ. ನೋಡಿ ಹೆಂಗ್ ಹೇಳ್ತಾ ಇದೀನಿ, ನೀವು ಎಲ್ಲನೂ ಮಾಡ್ತಾ ಕೂತ್ಕೋಬಾರ್ದು. ಇಲ್ಲಿ ಅಗೇನ್ ಇದನ್ನ ಚೆಕ್ ಮಾಡಿ. 27 ಇಂಟು 7 ಮಾಡಿ, 22 ಇಂಟು 7 ಮಾಡಿ, ಎಷ್ಟಾಗುತ್ತೆ? 154 ಅಲ್ವಾ? 2 7 14, 154 ಆಗುತ್ತೆ. 2 7 14 ತಾನೆ? ಎಸ್, 154 ಆಗುತ್ತೆ. ಇಂಟು 5 ಮಾಡಿ, 5 4 20, 0. ಇಲ್ಲಿ 0 ಬರ್ತಲ್ಲ ಬಿಡಿ ಭಾಗ. ನೋಡಿದ್ರ, ನೀವು ಇಲ್ಲಿ ಏನು ಮಾಡಂಗಿಲ್ಲ. ನೀವು ಕಷ್ಟ, ಇದಕ್ಕೆ ನೀವು ಒಂದು ಲಾಜಿಕ್ ಕಂಡು ಹಿಡ್ಕೊಳ್ಳೋದಿದೆಯಲ್ಲ, ದಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್. ಅಂಡ್ ನೀವು ಪ್ರಾಕ್ಟೀಸ್ ಮಾಡೋದು ಅದು ಡಿಫಿಕಲ್ಟಿ ಅಲ್ಲ. ಇಲ್ಲಿ ನೀವು ಎಲ್ಲನೂ ಚೆಕ್ ಮಾಡೋ ನೆಸಿಟಿ ಇಲ್ಲ. ಒಂಚೂರು ಚೆಕ್ ಮಾಡ್ತಾ ಇದ್ದಂಗೆ ನೀವು ಐಡಿಯಾ ಓಡಿಸ್ಬೇಕು. ಓಕೆ, ಇಲ್ಲಿ ನೋಡಿ, ಈಗ 154 ಇಂಟು 5 4 20, 0. ಯೂನಿಟ್ ಪ್ಲೇಸ್ ಅಲ್ಲಿ 4 ಬರ್ಬೇಕು, ಇಲ್ಲಿ 6 ಬರ್ತಾ ಇದೆ. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಈಗ ಇದನ್ನ ಚೆಕ್ ಮಾಡಿ. 24 ಇಂಟು 5 ಎಷ್ಟಾಗುತ್ತೆ? 5 4 22, 0. 5 2 10 12 ಅಲ್ವಾ ಸರ್? ಇಂಟು 5 ಮಾಡಿ, 0 ಇದೆ ಯೂನಿಟ್ ಪ್ಲೇಸ್, ಇಲ್ಲೂ 0 ಇದೆ. ಓಕೆ, 12 5 60, 600 ಬರ್ತಾ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ನೀವು ಎಲ್ಲ ಕ್ಯಾಲ್ಕುಲೇಷನ್ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಸ್ನೇಹಿತರೆ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ ಸ್ಥಿತಿ ಇಲ್ಲ. ನಿಮ್ಗೆ ಕ್ಯಾಲ್ಕುಲೇಷನ್ ಸ್ಟೆಪ್ ಕೊಡಲ್ಲ ಕಂಪ್ಲೀಟ್ ಮಾಡಿ ಅಂತ. ನೀವು ಅಪ್ರಾಕ್ಸಿಮೇಟ್ ಮಾಡಿ, ಸಿಂಪ್ಲಿಫಿಕೇಶನ್ ಮಾಡಿ, ಏನಾರು ಮಾಡಿ, ಸಿಂಪಲ್ ಆಗಿ ಇಟ್ಕೊಂಡು ಮಾಡಿ. ಓಕೆ, ಸೊ ಅರ್ಥ ಆಗಿದೆ ಅನ್ಕೋತೀನಿ. ಏನ್ ಪ್ಯಾಟರ್ನ್ ಇಲ್ಲಿ ಎ ಬಿ ಬರಬೇಕು ಅಂದ್ರೆ ಎ ಇಂಟು ಸಿ ಮಾಡಿ ಇಂಟು 5 ಮಾಡಿದ್ರೆ ಬಿ ಬರುತ್ತೆ. ದಟ್ ಪ್ಯಾಟರ್ನ್ ಹ್ಯಾಸ್ ಟು ಫಾಲೋ ಇಲ್ಲಿ. ಓಕೆ, ಹೆಂಗ್ ಗೊತ್ತಾಯ್ತು? ನಾವು ಇಲ್ಲಿ ಚಿಕ್ಕ ಸಂಖ್ಯೆ ಇದೆ, ಇಲ್ಲಿ ದೊಡ್ಡದಿದೆ, ಇದೆರಡು ಇಂಟು ಮಾಡಿ ನೋಡಿದ್ವಿ, ಬರ್ಲಿಲ್ಲ. ಇಂಟು ಏನಾರು ಮಾಡಿ ನೋಡಿದ್ರೆ ಬರುತ್ತಾ ಅಂತ ಚೆಕ್ ಮಾಡಿದ್ವಿ. ಬೇಕಾದ್ರೆ 2 3 4 ಯೂಶಲಿ ಹೋಲ್ ನಂಬರ್ ಕೊಟ್ಟಿರ್ತೀನಿ, ಈಸಿ ನಂಬರ್ ಕೊಟ್ಟಿರ್ತಾನೆ ನಿಮ್ಗೆ, 5 10, ಓಕೆ 2, ಈ ತರ ನಂಬರ್ ಕೊಟ್ಟಿರ್ತಾನೆ. ತುಂಬಾ ಡಿಫಿಕಲ್ಟಿ ನಂಬರ್ಗಳು ಕೊಟ್ಟಿರಲ್ಲ. ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ನಂಬರ್ ನೋಡ್ತಾ ಇದ್ದಂಗೆ ಗೊತ್ತಾಗ್ಬೇಕು. ಅದನ್ನ ಹೇಳಿದ್ದು ಮ್ಯಾಕ್ರೋ ವ್ಯೂ ಇರಬೇಕು ಅಂತ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. Select the set in which the numbers are related in the same way as the numbers of the following set. ನೋಡಿ, ಇಲ್ಲಿ ಎರಡು ಸೆಟ್ ಕೊಟ್ಟಿನಿ, ಇಲ್ಲೊಂದು ಕೊಟ್ಟಿದ್ದಾನೆ. ಇದನ್ನ ಏನ್ ಪ್ಯಾಟರ್ನ್ ಇದೆ ಆ ಪ್ಯಾಟರ್ನ್ ಅಲ್ಲಿ ಈ ಆಪ್ಷನ್ ಅಲ್ಲಿ ಯಾವ್ದಿದೆ ಅಂತ ಹೇಳ್ಬೇಕು. ಇಲ್ಲಿ ನೋಡಿ, ಸಣ್ಣ ಸಂಖ್ಯೆ ಇದೆ, ಇಲ್ಲಿ ಪ್ಲಸ್ ಮೈನಸ್ ಆಗ್ತಾ ಇರ್ಬೇಕು, ಇಂಟು ಆಗ್ತಾ ಇರಕ್ಕೆ ಚಾನ್ಸ್ ಇಲ್ಲ. ಈಗ ಏನ್ ಮಾಡೋದು? 23 7 ಕಳೆದ್ರೆ ಅಂದ್ರೆ 14 ಬರುತ್ತಾ? ನೋಡಿ, 14 ಪ್ಲಸ್ 7 ಮಾಡಿದ್ರೆ ಎಷ್ಟಾಗುತ್ತೆ? 21 ಆಗುತ್ತೆ? ಆಗಲ್ಲ. ಇಲ್ಲಿ ನೋಡಿ, ಇದೆರಡರ ಡಿಫ್ರೆನ್ಸ್ ನೋಡಿ, 7 ಮತ್ತೆ 14ರ ಡಿಫ್ರೆನ್ಸ್ ಏನಾಗುತ್ತೆ? 7 ಇದೆ. ಓಕೆ, ಅದೇ ರೀತಿ ಇದೆರಡು ಡಿಫ್ರೆನ್ಸ್ ನೋಡಿ, 14 ಮತ್ತೆ 23ರ ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸ, ಅದರ ನಡುವಿನ ಗ್ಯಾಪ್ ಎಷ್ಟಿದೆ? 9 ಇದೆ ಅಲ್ವಾ ಸರ್? ಈ ಎರಡನೇ ಆಪ್ಷನ್ ತಗೊಂಡು ನೋಡಿ, 4 ಮತ್ತು 14 ಹೆಂಗ್ ಗೊತ್ತಾಯ್ತು ಅಂದ್ರೆ ಇವೆರಡು ಡಿಫ್ರೆನ್ಸ್ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ಬೇಕು ನಿಮ್ಗೆ. 7 14 ವ್ಯತ್ಯಾಸ, ಡಿಫ್ರೆನ್ಸ್ 7 ಇದೆ. 4 ಮತ್ತು 11ರ ಡಿಫ್ರೆನ್ಸ್ 7 ಇದೆ. ಹಂಗಾಗಿ ನೀವು ಯೋಚನೆ ಮಾಡ್ಬೇಕು, ಹಿಂಗಾಗಿರ್ಬೋದಲ್ವಾ ಅಂತ ಯೋಚನೆ ಮಾಡ್ಕೋಬೇಕು. ಅದೇ ರೀತಿ 11 ಮತ್ತೆ 20ರ ಡಿಫ್ರೆನ್ಸ್ ಏನಿದೆ? 20ರ ಡಿಫ್ರೆನ್ಸ್ 9 ಇದೆ. ಎಸ್, ಇಲ್ಲಿ ನೋಡಿ, ಇಲ್ಲಿ 7 ಬಂತು 9 ಬಂತು, ಇಲ್ಲಿ 7 ಬಂತು 9 ಬಂತು. ಅಂದ್ರೆ ಈ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆಯಾ? ಕೆಳಗಿನ ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಚೆಕ್ ಮಾಡಿ ನೀವು. ಈಗ 15ರಲ್ಲಿ 7 ಕಳೆದ್ರೆ ಎಷ್ಟಾಗತ್ತೆ? 7 ಬರುತ್ತಾ? ಅಥವಾ 15ರಲ್ಲಿ 22 ಕಳೆದ್ರೆ 9 ಬರುತ್ತಾ? 15ಕ್ಕೆ 9 ಸೇರ್ಸಿದ್ರೆ ಬರಲ್ಲ. 15ಕ್ಕೆ 9 ಸೇರ್ಸಿದ್ರೆ ಎಷ್ಟು ಸರ್? 15 9 24 ಆಗ್ಬೇಕು. 22 ಬರ್ತಾ ಇದೆ, ಅದು ತಪ್ಪು. ಯಾಕೆನ್ ಇಲ್ಲಿ 12 21 ಇದೆ, 9 ಸೇರ್ಸಿದ್ರೆ ಬರ್ತಾ ಎಷ್ಟು ಬರುತ್ತೆ? 5 ಮತ್ತೆ 12ರ ಡಿಫ್ರೆನ್ಸ್ 7 ಇದೆಯಾ? ಎಸ್, 5 7 12. ಎಸ್, ದಿಸ್ ಇಸ್ ಕರೆಕ್ಟ್ ಅನ್ಸುತ್ತೆ. ಇದು ಕರೆಕ್ಟ್ ಆಗಿದೆ.
ಎಸ್, ಬಟ್ ಎಲ್ಲ ಆಪ್ಷನ್ಸ್ ಚೆಕ್ ಮಾಡ್ಬೇಡ ಒಂದ್ಸಲ. ಈಗ 12 ಮತ್ತು 22ರ ಡಿಫ್ರೆನ್ಸ್ ಎಷ್ಟು? 10. ಇದರ ಡಿಫ್ರೆನ್ಸ್ 10, 9 ಅಲ್ಲ. ಇಲ್ಲಿ 9 ಬರಬೇಕು, ಇಲ್ಲಿ 7 ಬರಬೇಕು. ಇಲ್ಲಿ ಇದ್ರ ಈ ಆಪ್ಷನ್ ಅಲ್ಲಿ ಇದೆ, ಇದ್ರಲ್ಲಿ ಇಲ್ಲ. ಸೊ ದಿಸ್ ಇಸ್ ರಾಂಗ್. ಹಾಗೆ ಇಲ್ಲಿ ನೋಡಿ, ಇಲ್ಲೂ ಡಿಫ್ರೆನ್ಸ್ 10 ಬರ್ತಾ ಇದೆ. ಓಕೆ, ಇಲ್ಲೆಷ್ಟು ಡಿಫ್ರೆನ್ಸ್ ಬಂತು? ಇಲ್ಲೆಷ್ಟು ಗ್ಯಾಪ್ ಬಂತು? 15, 7 ಬಂತು. ನಮ್ಗೆ 9 ಬರ್ಬೇಕಾಗಿತ್ತು, ಇಲ್ಲಿ 10 ಬರ್ತಾ ಇದೆ. ಇದು ಅಲ್ಲ. ಸೊ ಇದೆರಡರ ನಡುವೆ ಗ್ಯಾಪ್ ನೋಡಿ, 15 ಇದ್ರ ಗ್ಯಾಪ್ 15 ಬರ್ತಾ ಇದೆ, 7 ಬರ್ತಾ ಇಲ್ಲ. ಸೊ ಈ ಆಪ್ಷನ್ ನಂಬರ್ 2 ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಈ ಎರಡು ಲಾಜಿಕ್ಗೆ. ಅಂದ್ರೆ ಏನು ಸರ್? ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಡಿಫ್ರೆನ್ಸ್ 7. ಹಾಗೆ ಇಲ್ಲಿ ಥರ್ಡ್ ಮತ್ತೆ ಸೆಕೆಂಡ್ ಡಿಫ್ರೆನ್ಸ್ 9. ಇದು ಬರ್ತಾ ಇರೋದು ಆಪ್ಷನ್ 2ಲಿ, ಬೇರೆ ಯಾವ ಆಪ್ಷನ್ ಅಲ್ಲೂ ಬರ್ತಾ ಇಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಓಕೆ, ಇದು ಮಿರ್ರರ್ ಇಮೇಜ್. ಇದು ಇಲ್ಲೊಂದು ಮಿರ್ರರ್ ಇಟ್ಟಿದೀವಿ, ಇಲ್ಲಿ ಈ ಒಂದು ಇಮೇಜ್ ಇಟ್ರೆ ಈ ಕಡೆ ಏನಂಗಾಗತ್ತೆ ಅಂತ ನೋಡಿ. ಇದು SSC CHS ಅಲ್ಲಿ ನಾನು ಇದು ಕ್ವಶನ್ಸ್ ಬರ್ತಾ ಇದೆ ತುಂಬಾ, ಅಲ್ಲಿ ನಾವು ಎಕ್ಸ್ಪ್ಲೇನ್ ತುಂಬಾ ಮಾಡಿದೀನಿ. ಮಿರ್ರರ್ ಇಮೇಜ್ ಬಗ್ಗೆ ಇಮೇಜ್ನೇ ಕೇಳಬೇಕು ಅಂತೇನಿಲ್ಲ, ಡಿಜಿಟಲ್ ಕೇಳಿಸ್ರು ಕೇಳಬಹುದು. ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಮಿರ್ರರ್ ಬೇರೆ, ವಾಟರ್ ಇಮೇಜ್ ಬೇರೆ. ಮಿರ್ರರ್ ಅಲ್ಲಿ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ 2 ಕಾಲ್ ಇರೋದು ಇಲ್ಲಿರೋದು ನೋಡಿ, ಇದು ಅಪೋಸಿಟ್ ಬರುತ್ತೆ. ಅಂಡ್ ಆಲ್ಸೋ ಇಟ್ ವಿಲ್ ಕಮ್ ಹಿಯರ್. ಓಕೆ, ಇಲ್ಲಿ ನೋಡಿ ಹಿಂಗ್ ಬರುತ್ತೆ, ಇಲ್ಲಿರೋದು ಈ ಕಡೆ ಬರುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 3:25 ಇರೋದು, ಇದು ಇಲ್ಲಿ ಈ ಎರಡರ ನಡುವೆ ಇದ್ರೆ ಇದು ಇಲ್ಲೆರಡು ನಡುವೆ ಬರುತ್ತೆ. ಓಕೆ, ಇಲ್ಲಿ ನೋಡಿ ಇಲ್ವೇ ಬರುತ್ತೆ. ಅಂಡ್ ಇದು ದೊಡ್ಡ 25 ಇಲ್ಲಿದ್ರೆ ಇದು ಈ ಕಡೆ ಬರುತ್ತೆ. ಓಕೆ, 6 ನೆಕ್ಸ್ಟ್ ಇದು ಅಂದ್ರೆ ಇಟ್ ಈಸ್ ಉಲ್ಟಾ ಬರುತ್ತೆ, 180 ಡಿಗ್ರಿ ಉಲ್ಟಾ ಬರುತ್ತೆ ಅಲ್ವಾ. ಸೊ ಹಾಗೆ ಇಲ್ಲೂ ಕೂಡ ಆಲ್ಫಾಬೆಟ್ಸ್ ಕೇಳ್ತಾನೆ ನಿಮ್ಗೆ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಇಲ್ಲೂ ಕೊಟ್ಟಿದ್ದೀನಿ, ಇದನ್ನ ಜಸ್ಟ್ ಇದನ್ನ ರೆಫರ್ ಮಾಡಿ ಸಾಕು. ಎ ಮಿರರ್ ಅಲ್ಲಿ ಹೆಂಗಾಗುತ್ತೆ, ಬಿ ದೊಡ್ಡ ಲೆಟರ್ ಹೆಂಗಾಗುತ್ತೆ, ನಂಬರ್ಸ್ ಹೆಂಗಾಗುತ್ತೆ, ಸ್ಮಾಲ್ ಲೆಟರ್ ಹೆಂಗಾಗುತ್ತೆ, ಜಸ್ಟ್ ನೋಡ್ಕೊಳ್ಳಿ. ಅದೇ ರೀತಿ ಇಮೇಜ್ಗಳು ಕೂಡ ಆಬ್ಜೆಕ್ಟ್ ಇಲ್ಲಿರ್ತಕ್ಕಂಥದ್ದು ಮಿರ್ರರ್ ಇಮೇಜ್ ಅಲ್ಲಿ ಹೆಂಗಾಗ್ತಾ ಇದೆ, ಇಲ್ಲಿರೋದೇನಾಗುತ್ತೆ ಇಲ್ಲಿ ಬರುತ್ತೆ, ಇಲ್ಲಿರೋದೇನಾಗ್ತದೆ ಇಲ್ಲಿ ಬರುತ್ತೆ. ನಿಮ್ಗೆ ಈಗ ತೋರ್ಸನಲ್ಲ ಹಿಂದೆ, ಜಸ್ಟ್ ಇದನ್ನ ತೋರ್ಸದ್ನಲ್ಲ ನಿಮ್ಗೆ ಟೈಮ್, ಓಕೆ, ಕ್ಲಾಕ್ ತೋರ್ಸದ್ನಲ್ಲ ಹಂಗೆ. ಓಕೆ, ಸೊ ಇನ್ ದ ಸೇಮ್ ವೇ ಇಲ್ಲಿ ನೀವು ನೋಡೋದಾದ್ರೆ, ಇಲ್ಲಿ ನೋಡಿ ಮಿರ್ರರ್ ಅಂದ್ರೆ ಇದು ಆಪೋಸಿಟ್ ಬರಬೇಕು, ಇದು ಈ ಕಡೆ ಬರಬೇಕು. ನೋಡಿ ಈ ಪೋರ್ಷನ್ ಇದೆ, ಇದು ಕಾಲ್ ಪೋರ್ಷನ್, ಇದು ಫಸ್ಟ್ ಆಫ್ 1/4 ಇರ್ತಕ್ಕಂಥ ಪೋರ್ಷನ್ ಇಲ್ಲಿ ಬರ್ಬೇಕಿದು ಅಲ್ವಾ. ಇಲ್ಲಿ ಸೇಮ್ ಹಿಂಗೆ ಇರಬೇಕು, ಈ ಗೆರೆಯಲ್ಲಿ ಇರಬೇಕು, ಈ ಗೆರೆಯಲ್ಲಿ ಇರಬೇಕು. ಆ ತರದ್ದು ಎಲ್ಲಿದೆ ನೋಡಿ, ಇಲ್ಲಿಲ್ಲ, ಇಲ್ಲಿ ಕಂಪ್ಲೀಟ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ ಫುಲ್ ಬರಬೇಕಾಗಿದ್ದು ಗೆರೆ, ಇಲ್ಲಿಲ್ಲ, ಇಲ್ಲಿದೆ ನೋಡಿ ಫುಲ್ ಗೆರೆ ಇದೆ, ಇದು ಇದೆ, ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಅಂಡ್ ಆಲ್ಸೋ ಇದು ಈ ಕಡೆ ಬರಬೇಕು. ಎಸ್, ಈ ಕಡೆ ಬಂದಿದೆ, ಈ ಕಡೆ ಭಾಗ ಬಂದಿದೆ. ಈ ಕಡೆ ಮೂಲೆಯಲ್ಲಿ ಇರೋದು ಈ ಕಡೆ ಮೂಲೆಯಲ್ಲಿ ಬರಬೇಕು. ಎಸ್, ಈ ಕಡೆ ಮೂಲೆಯಲ್ಲಿ ಬಂದಿದೆ. ಸೊ ದಿಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ನಂಬರ್ 3. ಓಕೆ, ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಸೊ ಮಿರ್ರರ್ ಇಮೇಜ್ ಒಳಗೆ ಕೊಟ್ಟಿದ್ದೀನಿ ಒಂದಷ್ಟು ಇಮೇಜ್ ಹೆಂಗಾಗುತ್ತೆ ಅಂತ ನೋಡ್ಕೊಳ್ಳಿ. ಇದು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಓಕೆ, ಪ್ರಾಕ್ಟಿಕಲಿ ಮಾಡ್ಬೇಕಂದ್ರೆ ಮಿರ್ರರ್ ಮುಂದೆ ನಿಂತ್ಕೊಂಡು ಮಾಡ್ಬೋದು, ಬಟ್ ಬೇಡ, ಇಲ್ಲ ನಿಮ್ಗೆ ಕೊಟ್ಟಿದ್ದು ಇದು ನೋಡ್ಕೊಳ್ಳಿ ಸಾಕು. ಸಿಂಪಲ್ ಆಗಿರೋದು ಬರ್ತವೆ ನೋಡಿ. ಇಲ್ಲಿ ಸಿಂಪಲ್ ನಿಮಗೆ ಮಿರರ್ ಅಲ್ಲಿ ಇದು ಈ 2 ಲೈನು ಮತ್ತೆ ಈ ಲೈನ್ ಈ ಕಡೆ ಬರಬೇಕು, ಆ ತರ ಇರೋದು ಇದೊಂದೇ ಸಿಂಪಲ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ. ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು, ಗೊತ್ತಿಲ್ಲ ಅಂದ್ರೂ ಕೂಡ ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಒಂದ್ ಸ್ವಲ್ಪ ಬೇಸಿಕ್ ಗೊತ್ತಿರೋ ಸಾಕು. ಓಕೆ, ಸೊ ಹಾಗಾಗಿ ಇಷ್ಟು ನೋಡ್ಕೊಳ್ಳಿ ಸಾಕು. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಅಗೇನ್ ಇಲ್ಲಿ ನಿಮಗೆ ಆಲ್ಫಾಬೆಟಿಕಲ್ ಸೀರೀಸ್ ಕೊಟ್ಟಿದ್ದಾನೆ, ಒಂದು ಸೀರೀಸ್ ನಂಬರ್ ಸೀರೀಸ್ ತರ KES MIQ PMN TQJ YUE ಕ್ವಶನ್ ಮಾರ್ಕ್ ಅಂತಿದೆ. ಇದು ಇರ್ಬೇಕು ನಿಮ್ಗೆ, ಇದು ನಿಮ್ಮ ರಫ್ ಶೀಟ್ ಅಲ್ಲಿ ಇದನ್ನ ಬರ್ಕೊಂಡು ಇಟ್ಕೊಂಡಿದ್ರೆ ನೋಡಿ, ಈ ತರದ್ದು ಈಸಿಯಾಗಿ ಮಾಡ್ಬೋದು. ಏನ್ ಮಾಡೋದೀಗ, ಇದನ್ನ ಬರ್ಕೊಳ್ಳೋಣ ಬೇಕಾದ್ರೆ ಇಲ್ಲಿ ಸಾಲ್ವ್ ಮಾಡೋಕ್ಕೋಸ್ಕರ. MIQ PMN TQJ YUE. ಓಕೆ, ಇಲ್ಲಿ ನೋಡಿ ನಿಮ್ಗೆ ಕೆ ಆದ್ಮೇಲೆ ಇ ಆದ್ಮೇಲೆ ಎಸ್ ಹಿಂಗ್ ಬೇಕಾದ್ರೂ ಚೆಕ್ ಮಾಡೋದು. ಒಂದು ಕೆ ಆದ್ಮೇಲೆ ಇ ನೋಡಿ ತುಂಬಾ ಗ್ಯಾಪ್ ಆಗೋಯ್ತು, ಇ ಆದ್ಮೇಲೆ ಎಸ್ ಇಲ್ಲೆಲ್ಲ ಮುಂದಕ್ಕೆ ಹೋಗಿ ಬರ್ಬೇಕು ಎಸ್ಗೆ. ಆಯ್ತಾ, ಇದು ಯಾವ್ದು ಅಲ್ಲ ಅಂತ ಅನ್ಸ್ಬೇಕು ನಿಮ್ಗೆ ನೋಡಿದ ತಕ್ಷಣ. ಇದು ಇಂಟರ್ನಲ್ಲಿ ಸೀರೀಸ್ ಅಲ್ಲ, ಇದು ನೆಕ್ಸ್ಟ್ ಸೀರೀಸ್ಗೆ ಏನೋ ಕನೆಕ್ಟ್ ಇದೆ ಅಂತ. ಕೆಗೂ ಎಂಗೆ ಏನಾರು ಇದೆಯಾ ನೋಡಿ, ನೆಕ್ಸ್ಟ್ ಸೀರೀಸ್ ಕನೆಕ್ಟ್ ಇದೆಯಾ ಅಂತ ನೋಡಿ. ಕೆ ಆದ್ಮೇಲೆ ಎಂ, ಎಸ್ ನೋಡಿ ಸಿಂಪಲ್ ಆಗಿದೆ. 1 ಅಂದ್ರೆ +2 ಆಗ್ತಾ ಇದೆ. ಎಂ ಬರಬೇಕು ಅಂದ್ರೆ +2 ಹಾಕ್ಬೇಕು ಅಲ್ವಾ ಸರ್, +2 ಹಾಕಿದ್ರೆ ಎಂ ಬರುತ್ತೆ. ಓಕೆ, ಎಂ ಆದ್ಮೇಲೆ ಪಿ ಬರ್ತಾ ಇದೆಯಾ ನೋಡಿ, ಎಂ ಆದ್ಮೇಲೆ ಪಿ ಇಲ್ಲಿ +3 ಆಗ್ತಾ ಇದೆ. ಎಸ್, ಪಿ ಆದ್ಮೇಲೆ ಟಿ 1 2 3 4 +4 ಆಗ್ತಾ ಇದೆ. ಟಿ ಆದ್ಮೇಲೆ ವೈ 1 2 3 4 5 +5 ಆಗ್ತಾ ಇದೆ. ನೆಕ್ಸ್ಟ್ ವೈ ಆದ್ಮೇಲೆ ಕ್ವಶನ್ ಮಾರ್ಕ್ ಇದೆಯಲ್ಲ, ಇಲ್ಲಿ ಏನ್ ಬರಬೇಕು, +6 ಆಗ್ಬೇಕು. ಅಂದ್ರೆ ವೈ ಆದ್ಮೇಲೆ 1 ವಾಪಸ್ ಎ ಬರುತ್ತೆ, 2 3 4 5 6 ಅಂದ್ರೆ ಇ ಬರ್ಬೇಕಿಲ್ಲಿ. ಇದು ಕ್ವಶನ್ ಮಾರ್ಕ್, ಇ ಬರಬೇಕು. ಇ ಇರೋದು ಎಲ್ಲಿದೆ ಆಪ್ಷನ್, ಇಲ್ಲಿದೆ ಇಲ್ಲಿದೆ ಇಲ್ಲಿದೆ. ಸೊ ದಿಸ್ ಈ 3ರಲ್ಲಿ 1 ಇರಬೇಕು. ಓಕೆ, ಸೊ ನಾನು ಇಂಟರ್ನಲ್ ಆಗ್ತಾ ಇಲ್ಲ. ಇಂಟರ್ನಲ್ ಯಾಕೆ ಆಗ್ತಾ ಇಲ್ಲ, ತುಂಬಾ ಗ್ಯಾಪ್ ಇದೆ.
ಸೊ ಪ್ಯಾಟ್ರನ್ ಅಲ್ಲ ಅಂತ ನಿಮ್ಗೆ ಅಲ್ಲೇ ಒಂದ್ಸಲ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಇದ್ರ ಒಳಗೆ ಇಂಟರ್ನಲ್ಲಿ ಏನೋ ಆಗ್ತಾ ಇಲ್ಲ ಅಂತ. ಸೊ ಇದಕ್ಕೂ ಏನೋ ಇದೆ ಅಂತ ನೀವು ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಈಗ ನೆಕ್ಸ್ಟ್ ಈ ಆದ್ಮೇಲೆ ಐ ಏನಾಗಿದೆ ನೋಡಿ, ಈ ಆದ್ಮೇಲೆ 1 2 3 4 ಅಲ್ವಾ ಸರ್? ಈ ಆದ್ಮೇಲೆ ಐ ಬರಕ್ಕೆ ಏನಾಗ್ತದೆ +4 ಆಗ್ತಾ ಇದೆ. ಓಕೆ, ಹಾಕೊಳ್ಳೋಣ. ಐ ಆದ್ಮೇಲೆ 1 2 3 4 +4. ಓಕೆ, ಸೆಕೆಂಡ್ ನಿಮಗೆ ಬರೀ +4 ಆಗ್ತದೆ ನೋಡಿ. ಎಂ ಆದ್ಮೇಲೆ ಕ್ಯೂ ಬರಕ್ಕೆ +4 ಆಗ್ಬೇಕು. 1 2 3 4. ಎಸ್ ಸರ್. ಕ್ಯೂ ಆದ್ಮೇಲೆ ಯು ಬೇಕಾಗಿಲ್ಲ ಚೆಕ್ ಮಾಡೋದು. ಯು ಆದ್ಮೇಲೆ ನಮ್ಗೆ +4 ಆದ್ಮೇಲೆ ನಂಬರ್ ಬರಬೇಕು. ಯು ಆದ್ಮೇಲೆ 1 2 3 4 ಅಂದ್ರೆ ವೈ ಬರಬೇಕು. ಈ ವೈ ಎಲ್ಲಿದೆ ನೋಡಿ, ಈ ವೈ ಅಲ್ವಾ? ಯು ಆದ್ಮೇಲೆ 1 2 3 4 ವೈ ಬರಬೇಕು. ಈ ವೈ ಎಲ್ಲಿದೆ? ಇಲ್ಲಿದೆ, ಆಪ್ಷನ್ 1. ಓಕೆ, ಈ ವೈ ಟಿಕ್ ಹಾಕ್ಬಿಡ್ಬೋದು ಅಲ್ಲೇನೆ. ಬಟ್ ಇನ್ನು ಇದನ್ನ ಚೆಕ್ ಮಾಡ್ಕೊಂಡು ಎಸ್ ಆದ್ಮೇಲೆ ಕ್ಯೂ ಏನಾಗ್ತಾ ಇದೆ ಅಂತ ಚೆಕ್ ಮಾಡ್ಕೊಂಡು, ಎಸ್ ಆದ್ಮೇಲೆ ಕ್ಯೂ ಏನಾಗ್ತಾ ಇದೆ ನೋಡೋಣ ಅಂತ ಹೇಳಿ. -2 ಆಗ್ತದೆ ಹಿಂದ್ಗಡೆ, -2 ಆಗ್ತಾ ಇದೆ. ಓಕೆ, -2 ಆಗ್ತಾ ಇದೆ. ಯು ಆದ್ಮೇಲೆ 1 2 3 4 ವೈ. ಓಕೆ, -2 ಆಗ್ತಾ ಇದೆ. ಕ್ಯೂ ಆದ್ಮೇಲೆ ಏನಾಗ್ತಾ ಇದೆ? ಎನ್ 1 2 -2 ಆಗ್ತಾ ಇದೆ. ಎನ್ ಆದ್ಮೇಲೆ ಇದು -2 ಇರುತ್ತೆ, ಎಲ್ಲ -2 ಇರುತ್ತೆ. ಇಲ್ಲೂ ಕೂಡ ನಿಮಗೆ ಇ ಆದ್ಮೇಲೆ -2 ಇರಬೇಕು, ಅಂದ್ರೆ ಸಿ ಇರ್ಬೇಕಲ್ವಾ? ಏನೋ ಮೈನಸ್ ಏನೋ ಸಮಥಿಂಗ್ ಮಿಸ್ ಹೊಡಿತಲ್ಲ. ಕ್ಯೂ ಆದ್ಮೇಲೆ 1 2 3 4 1 2 3 4. ಓಕೆ, ಇಲ್ಲೇನೋ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ವೈ ಆದ್ಮೇಲೆ ಹಿಂದೆ 6 1 2 3 4 5 6 ಸರಿ ಇದೆ. ಸೊ ಇದೇನೋ ಮಿಸ್ ಆಗ್ತಾ ಇದೆ, ಏನೋ ಅಲ್ಲಿ ಆಪ್ಷನ್ ಅಲ್ಲಿ ಮಿಸ್ ಇರಬೇಕು. ಬಟ್ ಈ ಫಾರ್ಮೆಟ್ ಅಲ್ಲಿ ಆಗ್ತಾ ಇದೆ ನೋಡಿ, -2 ಆಗ್ತಾ ಇದೆ. ಈ -2 ಅಂದ್ರೆ ಸಿ ಬರ್ಬೇಕಾಯ್ತು, ಇಲ್ಲಿ ಸಿ ಇಲ್ಲ ವೈ ಅಂತೇನೋ ಇಲ್ಲೇನೋ ಸಮಥಿಂಗ್. ಇಲ್ಲಿ ಒಂದೊಂದ್ಸಲ ಈ ತರ ಆಗಿರುತ್ತೆ ಕ್ವಶನ್ ಪೇಪರ್ ಅದು ಪ್ರೀವಿಯಸ್ ಎಲ್ಲೋ ಒಂದು ಮಿಸ್ಟೇಕ್ ಇರುತ್ತೆ ಅಂತ ನಿಮಗೆ ಇದು ಕೊಡ್ತಾನೆ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಥವಾ ಯಾರು ನಾವೇನೋ ಕನ್ಫ್ಯೂಸ್ ಮಾಡ್ಕೊಂಡ್ವಾ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲೇನಾದ್ರು ಕನ್ಫ್ಯೂಸ್ ಮಾಡ್ಕೊಂಡ್ವಾ ಕಮೆಂಟ್ ಮಾಡಿ. +4 ಇ ಟು ಐ 1 2 3 4. ಓಕೆ, 1 2 3 4 ಇಲ್ಲ ಸಮಥಿಂಗ್ ಕನ್ಫ್ಯೂಸ್ ಆಗಿರ್ಬೇಕು ಅಥವಾ ಆಪ್ಷನ್ ತಪ್ಪು ಕೊಟ್ಟಿರ್ಬೇಕು, ನೋ ಪ್ರಾಬ್ಲಮ್. ಬಟ್ ಈ ಪ್ಯಾಟರ್ನ್ ಅಲ್ಲಿ ಇದೆ ಇದು. ಓಕೆ, ಈ ವೈ ಇನ್ನೊಂದು ಆಪ್ಷನ್ ಅಲ್ಲಿ ನಮ್ಗೆ ಏನಾಗುತ್ತೆ ಕರೆಕ್ಟ್ ಆಗಿದೆಯಲ್ಲ, ಈ ವೈ ಸಿ ಇದು ಸಿ ಆಗ್ಬೇಕಾಗಿತ್ತು, ವೈ ಆಗಿದೆ ಅಷ್ಟೇ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಓಕೆ, ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಒಂದು ಫಿಗರ್ ಇಟ್ಟಿದೆ ನೋಡಿ. ಇಟ್ ಈಸ್ ಫಾಲೋಡ್ ಬೈ 4 ಫಿಗರ್ ನಂಬರ್ 1 2 3 4. ಐಡೆಂಟಿಫೈ ದ ಫಿಗರ್ ಅಮಾಂಗ್ ದ 4 ಇನ್ ವಿಚ್ ಫಿಗರ್ ಎಕ್ಸ್ ಇಸ್ ಎಂಬೆಡೆಡ್. ಓಕೆ, ಇಲ್ಲಿ 1 2 3 4 ಫಿಗರ್ ಇದೆ. ಈ ಎಕ್ಸ್ ನ ಈ ಫಿಗರ್ ಒಳಗೆ ಇದೆ, ಬೇರೆ ಎಕ್ಸ್ಟ್ರಾ ಸೇರಿರ್ಬೋದು. ಬಟ್ ಈ 4 ಫಿಗರ್ ಅಲ್ಲಿ ಸೇಮ್ ಇಲ್ಲಿರ್ತಕ್ಕಂಥ ಪ್ಯಾಟ್ರನ್ ಇರಬೇಕು, ಬೇರೆ ಎಕ್ಸ್ಟ್ರಾ ಪ್ಯಾಟರ್ನ್ ಏನಾರ ಆಗಿರ್ಲಿ. ಅದು ಯಾವ ಫಿಗರ್ ಅಲ್ಲಿ ಇದೆ ಅಂತ ನೋಡಿ. ಈ ಫಸ್ಟ್ ಈ ಒಂದು ರೆಕ್ಟಾಂಗಲ್ ಇದೆಯಲ್ಲ, ಈ ರೆಕ್ಟಾಂಗಲ್ ಇದೆ ಇಲ್ಲಿ. ಓಕೆ, ಇದು ಇರಬೇಕು. ಇಲ್ಲಿ ಏನ್ ನೋಡ್ಬೇಕಂದ್ರೆ ಫಸ್ಟ್ ನೀವು ಈ ತರ ಇರೋದು ನೋಡ್ಬೇಕು ಫಿಗರ್, ಈ ತರ ಮೇನ್ ಫಿಗರ್ ನೋಡ್ಬೇಕು. ಈ ತರದ್ ಇದೆಯಾ? ಇದೆ. ಇದ್ರ ಮಧ್ಯೆ ಒಂದ್ ಗೆರೆ ಇರಬೇಕು ನೋಡಿ, ಇಲ್ಲೂ ಇದೆ ಗೆರೆ ಇದೆ. ಓಕೆ, ನೆಕ್ಸ್ಟ್ ಈ ತರ 2 ಗೆರೆ ಇರಬೇಕು, ಹಿಂಗೆ 2 ಗೆರೆ ಮಧ್ಯದಲ್ಲಿ ಇರಬೇಕು. ಆ ತರದ್ದು ಇದ್ರ ಒಳಗಿರೋದು ನೋಡ್ಬೇಕು. ಸೊ ಇಲ್ಲಿ ಇದ್ರಲ್ಲಿ ನೋಡಿ, ಇದು ಇದೆ, ಈ ಗೆರೆನೂ ಇದೆ, ಈ ಮಧ್ಯದ ಗೆರೆನೂ ಇದೆ, ಎಲ್ಲಾನು ಇದೆ. ಸೊ ಮೋಸ್ಟ್ ಪ್ರಾಬ್ಲಿ ಇದೇ ಕರೆಕ್ಟ್ ಇರಬೇಕು. ನೋಡಿ ಇಲ್ಲಿ ನೋಡಿ, ಈ ಗೆರೆ ಇಲ್ಲಿ ಮಿಸ್ ಆಗಿದೆ, ಇಲ್ಲ ಇಲ್ಲಿ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಮಧ್ಯದ ಗೆರೆ ಇಲ್ಲಿ ಹೋಗಿದೆಯಲ್ಲ, ಈ ಮಧ್ಯದ ಗೆರೆ ಇಲ್ಲಿಲ್ಲ, ಮಿಸ್ ಆಗಿದೆ. ಅಂಡ್ ಇಲ್ಲಿ ನೋಡಿ, ಈ ಕಡೆ ಗೆರೆ ಬಂದಿರಬೇಕು, ಅದಿಲ್ಲ. ಸೊ ಹಂಗಾರೆ ಆಪ್ಷನ್ 1 ಕರೆಕ್ಟ್. ಎಸ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಆಪ್ಷನ್ 1 ಒಳಗೆ ಇದೆ ಈ ಫಿಗರ್ ಅಂತ. ಓಕೆ, ಅದ್ರ ಜೊತೆ ಬೇರೆ ಎಕ್ಸ್ಟ್ರಾ ಸೇರಿಲ್ಲ, ನೋ ಪ್ರಾಬ್ಲಮ್. ಎಂಬೆಡೆಡ್ ಅಂದ್ರೆ ಒಳಗಿರಬೇಕು ಅಂತ. ಓಕೆ, ಫೈನ್ ಸರ್. ನೆಕ್ಸ್ಟ್ ನೋಡಿ, ಇದು ಈಸಿ ಕ್ವಶನ್ ಇದೆ. ಇಲ್ಲಿ ನೋಡಿ, ಈ ಫಿಗರ್ 1 ಇರೋದು, ಇಲ್ಲಿ ನೋಡಿ 2 ಆಗ್ತಾ ಇದೆ, ಇಲ್ಲಿ 3 ಆಗ್ತಾ ಇದೆ, ಇಲ್ಲಿ 4 ಆಗ್ತದೆ. ನೆಕ್ಸ್ಟ್ 5 ಆಗಬೇಕು. 5 ಇರೋದು ಎಲ್ಲಿದೆ ಸರ್? 5 ಎಲ್ಲಿದೆ? ಇಲ್ಲಿದೆಯಲ್ಲ, 1 2 3 4 5. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಷ್ಟೇ, ಸಿಂಪಲ್. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿಗೆ ಮುಗಿಸೋಣ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟ್ ನಿಮಗೆ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಲಿಂಕ್ ನೋಡ್ಕೊಳ್ಳಿ. ಓಕೆ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ, ನಿಮಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ಅಲ್ಲೂ ಕೂಡ ಶೇರ್ ಮಾಡ್ತೀವಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.